ಇವ್ ಲೋಗೋ ಡೌನ್ ಅಲ್ಲ. ಈಗ ನೋಡಿ ನಮ್ಮ ತಾಲೂಕಿನ ನೋಡ್ರಿ ಸ್ವಾಭಿಮಾನಿಗೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕಲ್ಲೂ ಕಳಿಸೋ ನಿರ್ಣಯ ಮಾಡಿ ನಾಳೆ ಮುಖಂಡಮಂಡಿಗೆ ಹೋಗಿ ಏನಾದ್ರು ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ, ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ? ಲೋಗೋ ಡೌನ್ ಇಡ್ರಿ, ನೀವು ಮುಂದೆ ಕೋರಿ ಆದ್ರ ಡೌನ್ ಇಡ್ರಿ ಇಷ್ಟು ಮುಖದ ಮೇಲೆ ಬಂದ್ರೆ ಮುಖ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ. ನಾವು ಯಾರಿಗೂ ಬಗ್ಗಲ್ಲ, ಯಾರಿಗೂ ನಿಲ್ಲಲ್ಲ ಅಂತ ಸೈಡ್ ಆಗು ಅಣ್ಣ, ಸ್ವಲ್ಪ ಸೈಡ್ ಬಾ, ಹಂಗ ಸ್ವಲ್ಪ ಸೈಡ್ ಬಾ ಹಂಗ. ನಮ್ಮ ಹುಕ್ಕೇರಿ ತಾಲೂಕು ಮಂದಿ ಐತೆ, ನಾವು ಮುಂದದವು ಬಡ ತಪ್ಪು ಸಹಿತ ಏನೋ ತಪ್ಪು ತಿಳ್ಕೊಬೇಡ್ರಿ. ಸರ್ ಮಾತಾಡ್ತಾರೋ, ಅರ್ಬೈಯಿಂದ ಬಂದರು ಮಾತಾಡ್ರಿ, 4 ಮಾತು ಕೇಳ್ರಿ. ನಮಸ್ಕಾರ. ಮೂಡಲ್ಗಿ ತಾಲೂಕು ಕುಲಗಡ್ಡಿ ಮೊಟ್ಟ ಮೊದಲ ಬಾರಿಗೆ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ನನ್ನೊಂದು ಮಹಾ ಕೃತಜ್ಞತೆಗಳನ್ನು ಹೇಳಿ ಬಯಸ್ತೀನಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ. ನಿಮ್ಮಲ್ಲಿರೋ ಈ ಸ್ವಾಭಿಮಾನ ನಮ್ಮನ್ನು ಭಾಳಷ್ಟು ಖುಷಿ ಪಡಿಸ್ತು. ಅದೇ ರೀತಿ ಮುಂದಿನ ದಿನದೊಳಗೆ ನಿಮ್ಮಿಂದ ನಾವು ಪ್ರಚೋದನೆಯಾಗಿ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನಿಂದ ಇದೇ ಥರದ ಮುಂದಿನ ದಿನದೊಳಗೆ ನಮ್ಮಲ್ಲಿರೋ ಸ್ವಾಭಿಮಾನ ಐತೆ ತೋರಿಸುವಂಥ ಒಂದು ಛಲ ಈ ಹುಕ್ಕೇರಿ ತಾಲೂಕಿನಿಂದ ನಮಗೆ ಬೆಳೆದು ಬಂತಂತ ಹೇಳಕ್ಕೆ ಖುಷಿ ಪಡ್ತೀನಿ. ಅದೇ ರೀತಿ ಈಗ ನಮ್ಮ ತಾಲೂಕಿನೊಳಗೆ ಅವ್ರು ಯಾವುದೇ ರೀತಿ ದಬ್ಬಾಳಿಕೆ ರಾಜಕಾರಣ ಏನೇನೋ ಮಾಡ್ಕೊತ ಬಂದಾರ. ನಮಗೂ ಈಗ 50 ವರ್ಷ, ನಾವು ನೋಡಕತ್ತು 30 ವರ್ಷ ಆಯಿತು. ಅಲ್ಲಿ ಯಾವುದು ಗೋಕಾಕ್ ಮಾದರಿ ಅನ್ನುವಂಗೆ ಮರ್ಯಾದೆ ಬರುವಂಥ ಮಾದರಿ ಏನೂ ಇಲ್ಲೇ ಇಲ್ಲ. ಅಂಥವ್ರು ಇಲ್ಲಿ ಬಂದ ತಮ್ಮ ಅದೇನಂತಾರ ಮೀಸಿ ಬೋಳ್ಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಇದು ಪೂರ್ಣ ನಮ್ಮ ಗೋಕಾಕ್ ತಾಲೂಕಿನ ಮರ್ಯಾದೆ ಕಳ್ತಾರೆ ಅವರು. ಅದಕ್ಕೆ ಅವರಷ್ಟು ನಾಚಿಕೆಟ್ಟ ಜನ ಯಾರಿಗೂ ಇಲ್ಲ. ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಇಲ್ಲಿ ಹುಕ್ಕೇರಿ ತಾಲೂಕಿನಾಗ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಅದೇನೋ ಇರಲಾರ್ದ ಇರಿವಿ ಬಿಟ್ಕೊಂಡಂಗ ಮಾಡಿ ಮರ್ಯಾದೆ ಕಳೆದ್ರು. ಅದಕ್ಕೆ ನಿಮಗೆ ಏನಾರ ಹೇಳ್ಬೇಕಾಗಿದ್ರ ಇದು ಜಾರಕಿಹೊಳಿ ಫೇಲ್ ಅನ್ರಿ, ಗೋಕಾಕ್ ಫೇಲ್ ಅನ್ಬೇಡ್ರಿ. ಗೋಕಾಕ್ ಜನ ನಾವ್ ಇನ್ನೂ ಜೀವಂತದೆ, ಇನ್ನೂ ಐತೆ ಅಂತೇಳಿ ಇದ್ರ ಮುಂದೆ ವಕೀಲಿಕೆ ಮಾಡೋರು ವಿಜಯೋತ್ಸವ ಸಲುವಾಗಿ ಅಲ್ಲಿಂದ ಇಲ್ಲಿ ತಕ ಬಂದಿವಿ. ಆ ಸ್ಪಿರಿಟ್ ಸಲುವಾಗಿ ಇದ ಹುಮ್ಮಸ್ ನೀವು ಗೋಕಾಕ್ ತಾಲೂಕದಾಗ ಮಾಡ್ತೀರಿ ನೀವು ಇದ ಹುಮ್ಮಸ್ ಗೋಕಾಕ್ ತಾಲೂಕದಾಗ ಮಾಡ್ಬೋದನ್ನ ಒಂದ್ ನಿಮಿಷ ಇದೇ ಹುಮ್ಮಸ್ ಇಲ್ಲ, ಒಂದ್ ನಿಮಿಷ ಕೇಳಿ. ಯಾಕಂದ್ರೆ ಇದೊಂದು ಪ್ರೆಸ್ಟೀಜ್ ಪ್ರಶ್ನೆ ಇತ್ತು. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಈಗ ಹೇಳ್ತೀನಿ. ಗೋಕಾಕ್ದಾಗ ಮಾಡ್ತೀರಿ ಅಂತ ಕೇಳಿದ್ರು. ಇದನ್ನ 7 ವರ್ಷದಿಂದ ಮೂಡಲ್ಗಿ ತಾಲೂಕು ಡಿಕ್ಲೇರ್ ಆದದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿರು. 34 ದಿವಸ ಟಂಟ್ ಹಾಕಿ ನಾವು ಬೇದದ ಬೇಗ ನೋಡ್ರ ಅವ್ರು ಫ್ಯಾಮಿಲಿ ಎಲ್ಲ ಉರ್ಲಾಕೋಬೇಕು. ಆ ಪರಿಸ್ಥಿತಿ ಅಷ್ಟು ಕೆಟ್ಟ ಶಬ್ದದಾಗ ಬೇದ್ದು ಮುಚ್ಚಿಕೊಂಡು ಹೋಗಿ ತಾವ ಹೋಗಿ ಅದನ್ನು ಮತ್ತೆ ತಾಲೂಕು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಾರ. ಇದೇ ತರ ಸ್ವಾಭಿಮಾನ ಇದು 7 ವರ್ಷದಿಂದ ತೋರಿಸಿದೀವಿ ನಾವು. ಅವಾಗ ಕತ್ತಿ ಸಾವುಕಾರ ಕರೆದಿವಿ ನಾವು, ನಮ್ಮ ಕ್ಷೇತ್ರಕ್ಕೆ ಬರ್ರಿ ನೀವು ನಮ್ಗೆ ಯಾರ ಬೆಂಬಲ ಬೇಕಂತ. ಅವಾಗ ಸಾವುಕಾರ ಬರಲಿಲ್ಲ. ಅವಾಗ ಅದರಿಂದ ಹಿನ್ನಡೆ ಆಯ್ತು ನಮಗೆ. ಈಗಾಗಲೇ 8 ದಿವಸದಿಂದ ನಾವು ಪರ್ಸನಲಿ ಬಂದು ಭೇಟಿಯಾಗಿ ನಮ್ದು ಏನು ನೀವು ಇವತ್ತು ಭಾಷಣದಾಗ ಹೇಳಿದಾರಲ್ಲ ಆ ಜಿಸ್ಟ್ ಎಲ್ಲ ಕೊಟ್ಟವ್ರ ನಾವ. ನಮ್ದೊಂದು ಟೀಮ್ ಐತಿ, ಅದನ್ನೆಲ್ಲ ಜಿಸ್ಟ್ ಕೊಟ್ಟು ಇದನ್ನ ಹೇಳಕ್ ಹಚ್ಚಿದ್ವಿ. ಸಾವುಕಾರ ಅದ್ರ ಭಾಷಣದಾಗ ಏನು ಹೊಡೆದ್ರು ಅದೆಲ್ಲ ತಗೊಂಡು ಎಲ್ಲಿ ತಿನ್ಬೇಕು ಅಲ್ಲಿ ತಿನ್ನೋದೈತೆ. ಅದು ನಮಗೆ ಆ ಸ್ಪಿರಿಟ್ ಐತಿ. ನಮ್ಮಲ್ಲಿ ಎಂತ ಗಾಡ್ ಫಾದರ್ ಇರಲಿಲ್ಲ. ಈಗೇನು ರಮೇಶ್ ಕತ್ತಿ ಸರ್ ಬಂದರು, ಇವ್ರು ಬರೀ ಡ್ಯಾಡಿ
ತಾಲೂಕಿನಾಗೂ ಇದನ್ನ ನಾವು ತೋರಿಸೇ ತೋರಿಸ್ತೀವಿ. ಹುಕ್ಕೇರಿ ತಾಲೂಕಲ್ಲಿ ಗೋಕಾಕ್ ತಾಲೂಕು ಡ್ಯಾಡಿನ ಬರ್ತಾರೆ. 100%. ಹುಕ್ಕೇರಿ ತಾಲೂಕು ಡ್ಯಾಡಿ, ಗೋಕಾಕ್ ತಾಲೂಕು ಡ್ಯಾಡಿ ಬರ್ತಾರೆ. ಅದಕ್ಕೆ ನಾವು ಸಿದ್ಧದವ. ಇದು ಒಂದು. ಅದು ಅಲ್ಲದೆ ಈಗ ಹಿರಿಯ ರಾಜಕಾರಣಿಗಳು AB ಪಾಟೀಲ್ ಸಾಹೇಬ್ರಿಗೂ ನಾವು ಪರ್ಸನಲಿ ಭಾಳ ಅವ್ರಿಗಾದ್ರು ಹೇಳಿದ್ವಿ ನಾವು, ನೀವಾಗೆ ತಂದ ಜಾಲಿ ಕಂಟಿ ಬೆಳೆಸಿದಿರಿ, ಇನ್ನು ನೀವೇ ಕೇಳ್ಬೇಕು. ಇದ್ರ ಬಗ್ಗೆ ಬಹಳಷ್ಟು ದಿವಸ 6 ತಿಂಗಳಿಂದ ನಮ್ಮಲ್ಲಿ ಚರ್ಚೆ ಆಗ್ತಿತ್ತು. ಅವ್ರೇನು ಯಾವಾಗ ಹುಡುಗರ ಕೈಯಾಗ ಕೊಡಬೇಡ ಅಂದ್ರಲ್ಲ, ಬೇಡ ಅವನು ಇಷ್ಟ ಸಾಕಂದ್ವಿ ನಾವು. ಏನು ಜಾಲಿ ಕಂಟಿ ಹಚ್ಚಿರಲ್ಲ, ಅವ್ರಿಂದ ನನಗೆ ಕಿತ್ತು ಹೋಗುವಂತ ಕಾಲ ಬಂದ